ನೋಡ್ಬೇಡಿ. ಪುಸ್ತಕ ಮುಚ್ಚಿಟ್ಟಿದ್ದೀರಿ, ಕಣ್ಣು ಮುಚ್ಚಿ ನೆನೆಸ್ಕೋತಾ ಇದ್ದೀರಿ, 1, 2 ಇರ್ಬೇಕಾದ್ರೆ 3ನೇದು ಏನ್ ಇರ್ಬೇಕು ಅಂತ ಸ್ವಲ್ಪ ಬುದ್ಧಿ ಮೇಲೆ ಪ್ರೆಷರ್ ಹಾಕಿ. ನೆನಪಾಗ್ಲಿಲ್ಲ ಅಂದ್ರೆ ಪುಸ್ತಕ ತೆಗೆದು ನೋಡಿ. ನೋಡಿದ್ಮೇಲೆ ಏನ್ ಮಾಡ್ಬೇಕು ಗೊತ್ತಾ? ಒಂದು ಪೇಪರಲ್ಲಿ ಬರಿಬೇಕು, ಏನ್ ಓದಿದೆ ಅಂತ ಬರಿಬೇಕು. .1, .2, .3, .4 ಏನಿದೆ ಎಲ್ಲ ಬರಿಬೇಕು. ಯಾಕೆ ಗೊತ್ತಾ ಮಕ್ಕಳೇ? ಒಂದು ಸಲ ಬರೆಯೋದು ಅಂದ್ರೆ 4 ಸಲ ಓದಿದ ಹಾಗೆ. ಮಾತಾಡೋ ಸುಲಭ, ಓದಿದೆ ಅನ್ಕೊಂಡ್ಬಿಡ್ತೀವಿ, ಅದನ್ನ ಬರುತ್ತಾಗ ಸ್ಪಷ್ಟ ಆಗುತ್ತೆ. ಎಷ್ಟೋ ಜನ ಮಕ್ಕಳು ಗಣಿತ ಕೂಡ ಓದ್ತಾರೆ, ಬರೆಯೋಲ್ಲ. ಬರೀಬೇಕು. ಎಷ್ಟು ಸಲ ಬರಿತೀರೋ ಅಷ್ಟು ಒಳ್ಳೇದು. ಒಂದು ಸಲ ಬರದಾಗಿರುತ್ತೆ. ಇನ್ನೊಂದು ಹೇಳ್ಬಿಡ್ಲಾ, ನಿಮ್ಮಲ್ಲಿ ಅದು ತೂಗು ಹಾಕೋ ಬೋರ್ಡ್ ಇದ್ರೆ ನೋಡಿ ಮನೆಯಲ್ಲಿ, ಗೊತ್ತಲ್ಲ, ಚಾರ್ಟ್ ಅಂತ ಇರುತ್ತೆ, ಬ್ಲ್ಯಾಕ್ ಚಾರ್ಟ್, ರೈಟಿಂಗ್ ಬೋರ್ಡ್ ಅಂತ ಇರ್ತದೆ, ರೋಲ್ ಅಪ್ ಬೋರ್ಡ್ ಅಂತ ಕರಿತೀವಿ ಅದನ್ನ. ಆ ಥರದ್ದಿದ್ರೆ ಬಹಳ ಒಳ್ಳೇದು. ಇದಿದ್ರೆ ಅದಕ್ಕಿಂತ ಒಳ್ಳೇದಂದ್ರೆ ಸ್ಲೇಟು ಬಳಪ. ಸ್ಲೇಟು ಬಳಪಕ್ಕೆ ಏನೂ ಕಷ್ಟ ಆಗಲ್ಲ, ಎಲ್ಲ ಕಡೆ ಸಿಗ್ತದೆ.